ಎಜಿ ನ್ಯೂಸ್ಗೆ ಸ್ವಾಗತ. ಶ್ರೀ ಈಶ್ವರ ಮಾರುತಿ ಗುಡಜ ಅವರು ಐಎಫ್ಎಫ್ಇ ಅವಾರ್ಡ್ 2025 ಸಮಾಜ ಸೇವೆ ರತ್ನ ಪ್ರಶಸ್ತಿಯನ್ನ ಗೆಲ್ಲುವುದರ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಗಿದೆ. ಈಶ್ವರ ಮಾರುತಿ ಗುಡಜ ಅವರು ವೃತ್ತಿಯಲ್ಲಿ ಬೆಳಗಾವಿ ಟೈಮ್ಸ್ ತಿಂಗಳ ಪತ್ರಿಕೆ ಸಂಪಾದಕರು ಹಾಗೂ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು ಮತ್ತು ರಾಜಕಾರಣಿ. ಅವರು ದಲಿತ ಸಮುದಾಯದ ಏಳಿಗೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಅವರು ಖುದ್ದು ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ದಲಿತ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಮತ್ತು ಉನ್ನತ ಸ್ಥಾನಕ್ಕೇರಲೆಂದು ಶ್ರಮಿಸುತ್ತಾ ಇದ್ದಾರೆ. ಏಷ್ಯಾ ವೈದಿಕ ಸಂಸ್ಕೃತಿ ಸಂಶೋಧನಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಣ ಸಮಾಜ ಸೇವೆಗಾಗಿ ಪಡೆದಿದ್ದಾರೆ. ಅವರು ಸಮಾಜದಲ್ಲಿ ನೊಂದವರಿಗೆ ಹಾಗೂ ದಲಿತರಿಗೆ ನ್ಯಾಯ ಸಿಗಲೆಂದು ಶ್ರಮಿಸುತ್ತಿದ್ದಾರೆ. ದಲಿತ ಸಮಾಜದ ಮುಖಂಡರಾಗಿ ದೀನ ದಲಿತರ ನೋವನ್ನು ಅಳಿಸಿ ಅವರ ಅಭಿವೃದ್ಧಿಗಾಗಿ ಹೋರಾಡುತ್ತಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿ ಸಂಘ ಸಂಸ್ಥೆಗಳ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನ ಮಾಡುತ್ತಿದ್ದಾರೆ. ಅಂಬೇಡ್ಕರ್ ವಿಚಾರ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಶ್ವರಮ್ಮ ಗುಡಜ ಮತ್ತು ಅವರ ಕುಟುಂಬವು ಕೇವಲ ಜಾತಿ ಧರ್ಮವನ್ನ ಲೆಕ್ಕಿಸದೆ ಎಲ್ಲ ಸಮುದಾಯದ ದೇವಾಲಯಗಳು ಸೇವೆ ಧರ್ಮಗಳ ಬಗ್ಗೆ ಅಪಾರ ಗೌರವವನ್ನ ಹೊಂದಿದ್ದಾರೆ. 5/11/2019 ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ರು. ಹಿಂದಿನಿಂದಲೂ ರಾಜಕೀಯ ಮತ್ತು ಸಮಾಜ ಸೇವೆಯನ್ನ ಮಾಡುತ್ತಾ ಬಂದವರು. ಗುಡಜ ಪರಿವಾರ ಮತ್ತು ಸ್ನೇಹಿತರ ಬಳಗದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಟ್ರಸ್ಟ್ ಮೂಲಕ ಅವರು ನೊಂದವರಿಗೆ ಮತ್ತು ದಲಿತರಿಗೆ ಸಹಾಯ ಮಾಡುತ್ತಿದ್ದಾರೆ. ಇವರು ಬಡವರ ಸೇವೆಗಾಗಿ ತಮ್ಮ ವೃತ್ತಿಯನ್ನ ತ್ಯಾಗ ಮಾಡಿ ಬಡವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನ ಮುಂದುವರಿಸುತ್ತಿದ್ದಾರೆ. ಶ್ರೀ ಈಶ್ವರ ಮಾರುತಿ ಗುಡಜ ಅವರು ಐಎಫ್ಎಫ್ಇ ಅವಾರ್ಡ್ 2025 ಸಮಾಜ ಸೇವೆ ರತ್ನ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ತಮ್ಮ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿದಂತಾಗಿದೆ. ಈ ಮಹೋನ್ನತ ಸಾಧನೆಗಾಗಿ ಐಎಫ್ಎಫ್ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿಎಸ್ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರು ಆದ ಡಾಕ್ಟರ್ ಸುನಿಲ್ ಕುಮಾರ್ ಅವರಿಂದ ಸಾಧಕರಿಗಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಗೆಲುವು ಅವರ ಆಯ್ಕೆ ಮಾಡಿದ ಕ್ಷೇತ್ರಕ್ಕೆ ಹೆಮ್ಮೆ ತಂದಿದೆ. ಅವರ ಮುಂದಿನ ಎಲ್ಲ ಸೃಜನಾತ್ಮಕ ಕಾರ್ಯಗಳು ತಮ್ಮ ಭವಿಷ್ಯದ ಪ್ರಯತ್ನಗಳಿಗೆ ನಮ್ಮ ಶುಭ ಹಾರೈಕೆಗಳು ಅಂತ ಶ್ರೀ ಈಶ್ವರ ಮಾರುತಿ ಗುಡಜ ಅವರು ಐಎಫ್ಎಫ್ಇ ಅವಾರ್ಡ್ಸ್ 2025 ಸಮಾಜ ಸೇವೆ ರತ್ನ ಪ್ರಶಸ್ತಿಯನ್ನ ಇಂದು ಬೆಂಗಳೂರಿನ ಕಲಾಗ್ರಾಮ ಸಾಂಸ್ಕೃತಿಕ ಭವನ ಸೆಕೆಂಡ್ ಸ್ಟೇಜ್ ಮಲ್ಲತ್ತಹಳ್ಳಿ ನಾಗರಬಾವಿ ಬೆಂಗಳೂರಲ್ಲಿ ನೀಡಲಾಗಿದೆ. ಶ್ರೇಷ್ಠತಾ ಪ್ರಶಸ್ತಿಗಳ ವಿಭಾಗದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲು ಈಶ್ವರ ಮಾರುತಿ ಗುಡಜ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ಅಪಾರ ಸಂತೋಷವಾಗ್ತಾ ಇದೆ. ಐಎಫ್ಎಫ್ಇ ಪ್ರಶಸ್ತಿಗಳು 2025 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಾಗೂ ಶ್ರೇಷ್ಠತಾ ಪ್ರಶಸ್ತಿಗಳ ಸಮಾರಂಭದಲ್ಲಿ ನಿಮ್ಮನ್ನ ಗೌರವಿಸಿದ್ದು ನಮಗೆ ತುಂಬಾ ಸಂತೋಷದ ವಿಷಯವಾಗಿದೆ. ನಿಮ್ಮ ಸಮಾಜ ಸೇವಾ ಕ್ಷೇತ್ರದಲ್ಲಿ ನಿಮ್ಮ ಅತ್ಯುತ್ತಮ ವಿಎಎಲ್ ಕೊಡುಗೆಯನ್ನ ಗುರುತಿಸಿ ಇದನ್ನ ಕೊಡಲಾಗಿದೆ ಅಂತ ಈ ಮಹೋನ್ನತ ಸಾಧನೆಗಾಗಿ ಐಎಫ್ಎಫ್ಇ ಪ್ರಶಸ್ತಿಗಳ ಆಯೋಜಕರು ಹಾಗೂ ಡಿಎಸ್ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆ ಮುಖ್ಯಸ್ಥರು ಆದ ಡಾಕ್ಟರ್ ಸುನಿಲ್ ಕುಮಾರ್ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಏನು ನಮ್ಮ ವೈಶಾಲಿ ಮೇಡಮ್ ಅಂತ ನಮ್ಮ ಪರಿಚಯ, ಅವರು ನಾವು ಏನು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋದನ್ನು ನೋಡಿ ನಮ್ಮನ್ನ ಗುರುತಿಸೋದಕ್ಕೆ ಸರ್ಗೆ ಹಾಗೂ ಇಡೀ ಟೀಮ್ಗೆ ನಾನು ನೋಡ್ತೀನಿ. ರೂಪಾ ಮೇಡಮ್ ಇದಾರಲ್ಲ, ಅವ್ರು ತುಂಬಾ ಸರ್ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವಿನಾಶ್ ಸರ್ ಅಂತ ಇದಾರಲ್ಲ, ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ನೋಡ್ತಾ ಇದ್ದೀವಿ, ತುಂಬಾ ಅಚ್ಚುಕಟ್ಟುವಾಗಿ ಕಾರ್ಯಕ್ರಮ ಮಾಡಿದಿರಿ. ಇನ್ನು ಈ ಡಿಎಸ್ಕೆ ಸಿನಿಮಾಸ್ ಏನ್ ಮಾಡ್ತಾ ಇದ್ರ, ಇದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ. ಮುಂದಿನ ದಿನಮಾನದಲ್ಲಿ ದೇಶದ ತುಂಬಾ ನಿಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ಈ ತಮ್ಮ ಜೊತೆಗೆ ನಾವು ಸದಾ ನಿಮ್ ಜೊತೆಗೆ ಇರ್ತೀವಿ. ನಮ್ಮ ಸಂಘಟನೆ ಆಗ್ಲಿ, ನಮ್ಮ ಬೆಳಗಾವಿ ಟೈಮ್ಸ್ ಪತ್ರಿಕೆ ಆಗ್ಲಿ ನಿಮ್ ಜೊತೆಗೆ ಇರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ನಿಮಗೆ ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.